ಕರುನಾಡು ಟೈಮ್ಸ್ ವರದಿ ಫಲಶ್ರುತಿ. ಹಾವು ಕಡಿತ ಪ್ರಕರಣದಲ್ಲಿ ವೈದ್ಯ ಅಮಾನತು. ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ಹಾವು ಕಡಿತಕ್ಕೊಳಗಾದ ಬಾಲಕನ ಚಿಕಿತ್ಸೆಯಲ್ಲಿ ನಿರ್ಲಕ್ಷ್ಯ ತೋರಿದ ಆರೋಪದ ಮೇಲೆ ಫಿಸಿಷಿಯನ್ ಡಾಕ್ಟರ್ ರಂಜಿತ್ ಅವರನ್ನು ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಅಮಾನತುಗೊಳಿಸಿದೆ. ಬಾಲಕನ ಸಾವಿಗೆ ವೈದ್ಯರ ನಿರ್ಲಕ್ಷ್ಯವೇ ಕಾರಣವಾಗಿರಬಹುದೆಂದು ನಮ್ಮ ಕರುನಾಡು ಟೈಮ್ಸ್ ಡಿಜಿಟಲ್ ಮೀಡಿಯಾದಲ್ಲಿ ವರದಿ ಮಾಡಲಾಗಿತ್ತು. ಆರೋಗ್ಯ ಇಲಾಖೆಯ ವರದಿಯಲ್ಲೂ ಸಹ ವೈದ್ಯರ ನಿರ್ಲಕ್ಷ್ಯ ಸಾಬೀತಾಗಿದೆ. ಯೋಜನಾ ನಿರ್ದೇಶಕರು ಐಡಿಎಸ್ಪಿ ಸಲ್ಲಿಸಿದ ವಿಚಾರಣಾ ವರದಿ ಪ್ರಕಾರ 2026ರ ಏಪ್ರಿಲ್ 28ರಂದು ನಾಗರಹಾವು ಕಡಿತಕ್ಕೊಳಗಾದ 4.5 ವರ್ಷದ ಬಾಲಕ ಸಾತ್ವಿಕ್ ಅವರನ್ನು ತಕ್ಷಣವೇ ಚನ್ನಪಟ್ಟಣ ಸಾರ್ವಜನಿಕ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು. ಆದರೆ ವೈದ್ಯರು ಹಾವು ಕಡಿತದ ಲಕ್ಷಣಗಳಿಲ್ಲವೆಂದು ಹೇಳಿ ಇಎಸ್ವಿ ಚಿಕಿತ್ಸೆ ನೀಡದೆ, ಒಳರೋಗಿಯಾಗಿ ದಾಖಲಿಸದೆ ಹಾಗೂ ಮಕ್ಕಳ ತಜ್ಞರಿಗೆ ಶಿಫಾರಸು ಮಾಡದೆ ನಿರ್ಲಕ್ಷ್ಯ ತೋರಿದ್ದಾರೆಂದು ಆರೋಪಿಸಲಾಗಿದೆ. ಬಳಿಕ ಬಾಲಕನ ಸ್ಥಿತಿ ಗಂಭೀರಗೊಂಡು ಬೆಂಗಳೂರಿನ ಸ್ಪರ್ಶ ಆಸ್ಪತ್ರೆಗೆ ದಾಖಲಿಸಲಾಗಿದ್ದರೂ ಏಪ್ರಿಲ್ 30ರಂದು ಬಾಲಕ ಮೃತಪಟ್ಟಿದ್ದಾನೆ. ವರದಿಯಲ್ಲಿ ಡಿಸೆಮಿನೇಟೆಡ್ ಇಂಟ್ರಾವ್ಯಾಸ್ಕ್ಯುಲರ್ ಕೋಆಗ್ಯುಲೇಷನ್, ಸೆಪ್ಟಿಕ್ ಶಾಕ್, ARDS ಹಾಗೂ ನ್ಯೂರೋಟಾಕ್ಸಿಕ್ ಸ್ನೇಕ್ ಎನ್ವೆನಮೇಷನ್ ಕಾರಣದಿಂದ ಮರಣ ಸಂಭವಿಸಿದೆ ಎಂದು ಉಲ್ಲೇಖಿಸಲಾಗಿದೆ. ಈ ಹಿನ್ನೆಲೆಯಲ್ಲಿ ಕರ್ತವ್ಯ ಲೋಪ, ಬೇಜವಾಬ್ದಾರಿ ಹಾಗೂ ವೈದ್ಯಕೀಯ ನಿರ್ಲಕ್ಷ್ಯದ ಆರೋಪ ಮೇಲ್ನೋಟಕ್ಕೆ ಸಾಬೀತಾಗಿರುವುದರಿಂದ ಕರ್ನಾಟಕ ನಾಗರಿಕ ಸೇವಾ ನಿಯಮಗಳ ಅನ್ವಯ ಡಾಕ್ಟರ್ ರಂಜಿತ್ ಅವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಅಮಾನತುಗೊಳಿಸಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಸೇವೆಗಳ ಆಯುಕ್ತ ಗುರುದತ್ತ ಹೆಗಡೆ ಆದೇಶ ಹೊರಡಿಸಿದ್ದಾರೆ. ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ.